ನಾನೀಗೇನು ಮಾಡಲಿ? ಕೆಲ್ಸಕ್ಕೆ ಹೋದರೆ ಯಾರಾದರೂ ಈ ತಾಳಿ ನೋಡಿಬಿಟ್ಟು ಏನು ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಮನೇಲೇ ಇದ್ದರೆ ಇನ್ನೂ ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಕೇಳ್ತಾರೆ. ಅವ್ರಿಗೆ ಡೌಟ್ ಬಂದುಬಿಟ್ರೆ ನಾನೇನು ಮಾಡೋದು? ಭಾವನಮ್ಮ, ಖುಷಿ, ಬಾ ಪುಟ್ಟ. ಭಾವನಮ್ಮ, ನಿನಗೆ ನೆನಪಿಲ್ವಾ? ಏನು ಪುಟ್ಟ? ಇವತ್ತಿಂದ ನಂಗೆ ಸ್ಕೂಲ್ ಶುರು. ಅಯ್ಯೋ ಖುಷಿ, ಸಾರಿ ಪುಟ್ಟ, ನಾನು ಮರ್ತೇ ಬಿಟ್ಟಿದ್ದೆ. ಬಾ, ನಾನೇ ನನ್ನ ಸ್ಕೂಲಿಗೆ ಬೇಗ ಬಿಟ್ಬಿಡ್ತೀನಿ, ಓಕೆನಾ? ಖುಷಿ ಖುಷಿ, ಇವತ್ತಿಂದ ನಿನಗೆ ಸ್ಕೂಲ್ ಇದೆ. ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಬಾಕ್ಸ್ಗೆ ಹಾಕೊಡ್ತೀನಿ, ಬಾ ಹೋಗೋಣ. ಭಾವನಾ, ನೀನು ಬಾಮ್ಮ, ತಿಂಡಿ ಮಾಡ್ವಿ ಅಂತೆ, ಬಾ. ಹಾಂ ಬಾ ಖುಷಿ. ಯಪ್ಪ ದೇವ್ರೆ, ಇಷ್ಟು ದಿನ ಈ ಮನೆ ನನ್ನ ಹುಡುಗಿ ಮನೆ ಆಗಿತ್ತು, ಆದ್ರೆ ಇವತ್ತಿಂದ ಇದು ನನ್ನ ಹೆಂಡ್ರ ಮನೆ. ನೆನೆಸ್ಕೊತಿದ್ರೆ ಖುಷಿ ಆಯ್ತಾ ಇದೆ. ಒಂದ್ ಕಡೆ ಭಯನೂ ಆಯ್ತಾ ಇದೆ. ಈಗ ಹೋಗಿ ನಾನು ಅವ್ರನ್ನ ಹೆಂಗ್ ನೋಡ್ನೆ? ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಧೈರ್ಯ ಅಂತೂ ನನ್ಗಿಲ್ಲ. ದೇವ್ರೆ, ನೀನೇ ನೋಡ್ಕೋಬೇಕು. ಒಳಗೆ ಏನ್ ಕತೆ ಆಗಿದೆಯೋ ಏನೋ, ಅಥವಾ ಏನಾದ್ರೂ ಆಗಿ ನನ್ಗೇನಾದದೋ ಏನೋ. ನೀನಿರೋ ಧೈರ್ಯದ ಮೇಲೆ ಒಳಿಕೋಯ್ತವನೆ, ಏನೋ ಆಗ್ದಂಗೆ ನೋಡ್ಕೋ. ರೆಡಿನಾ? ಮತ್ತೆ ಸ್ವಲ್ಪ ಮುಂದೆ ಬನ್ನಿ. ಖುಷಿ ರೆಡಿ? ಚೀಸ್. ನೋಡಿದ್ರಾ ಈಗಲೇ ಹಿಂಗೆ ಪೋಸ್ ಕೊಡ್ತಾಳೆ ಅಂತ. ಇನ್ನು ದೊಡ್ಡವಳಾದ್ಮೇಲೆ ಹೆಂಗೋ. ಮಕ್ಕಳು ಹಾಗಿದ್ರೇನೆ ಚಂದ. ನೋಡಿ ನೋಡಿ, ಅವಳು ನಗು ನೋಡ್ತಾ ಇದ್ರೆ ಯಾವಾಗಲೂ ಅವಳನ್ನೇ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಸರಿ, ಹಾಗಿದ್ರೆ ಇವಳ ಥರನೇ ಮುದ್ದಾಗಿರೋ ಒಂದು ಮಗುನ ನೀವು ಮಾಡ್ಕೊಂಬಿಡಿ. ಏನ್ ಜಾನು? ನೀವು ಒಳ್ಳೆ ನಮ್ಗೆ ಖುಷಿ ಪುಟನೆ ಸಾಕು. ಅದಕ್ಕೆ ಅಂತ ತಾನೆ ನಾನು ಅವಾಗವಾಗ ಇಲ್ಲಿ ಬರ್ತೀನಿ. ಅವಾಗ ನಾನು ನಿಮ್ ಜೊತೆನೇ ಇರ್ತೀನಿ, ನಂಗೆ ಅಷ್ಟೇ ಸಾಕು. ಸಿದ್ದು, ಬಾಪ. ಏನಪ್ಪ ಇದು, ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ಯಾ? ಏನ್ ವಿಶೇಷ? ಏನಿಲ್ಲ ಲಕ್ಷ್ಮತೆ, ಇವತ್ತು ನಮ್ಮ ಮುದ್ದಮ್ಮ ಸ್ಕೂಲ್ಗೆ ಹೋಗ್ತಾಳಲ್ಲ, ಹಂಗೆ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಓ, ನಿಮ್ಮ ಮುದ್ದಮ್ಮನ ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ. ಮುದ್ದಮ್ಮ ತುಂಬಾ ಮುದ್ದ ಕಾಣ್ತಿದೆ ಕಣೆ. ತಗೋ ಚಾಕ್ಲೇಟ್. ಮುದ್ದಮ್ಮ, ಸ್ಕೂಲಲ್ಲಿ ಚೆಂದಾಗಿ ಓದ್ಬೇಕು, ಟೀಚರ್ಗಳೇಳೋ ಮಾತೆಲ್ಲ ಕೇಳಬೇಕು. ಆಮೇಲೆ ಯಾರ ತವನು ಜಗಳ ಆಡಕ್ ಹೋಗ್ಬಾರ್ದು. ನಿಂತವ್ ಯಾರಾದ್ರೂ ಜಗಳ ಆಡಕ್ ಬಂದ್ರೆ ಕೈ ಕಚ್ಚಕ್ ಬಿಡು. ಏನಾಯ್ತು ನಾನು ನೋಡ್ಕೊತೀನಿ. ಭಾವನಾ, ಸಿದ್ದುಗೊಂದು ಲೋಟ ಕಾಫಿ ಮಾಡ್ಕೊಡಮ್ಮ. ಇಲ್ಲ ಪರವಾಗಿಲ್ಲ ಲಕ್ಷ್ಮತೆ, ಈಗಷ್ಟೇ ಕುಡ್ಕೊ ಬಂದೆ. ಪಾಪ ಸುಮ್ಮನೆ ಅವ್ರಿಗೆ ತೊಂದರೆ ಯಾಕೆ. ಛೇ, ನಾನು ಮಾಡಿದ ತಪ್ಪಿಂದ ಮೇಡಮ್ ಅವ್ರು ದುಃಖದಲ್ಲಿರೋ ಹಾಗೆ ಮಾಡಿಬಿಟ್ಟೆ. ಸ್ವಲ್ಪ ದಿವಸ ಎಲ್ಲ ಸರಿ ಮಾಡ್ತೀನಿ. ಬಾಮ್ಮ. ಖುಷಿ, ಅಜ್ಜಿ ಆಶೀರ್ವಾದ ತಗೋ.
ಖುಷಿ, ದೊಡ್ಡಜ್ಜಿ ಆಶೀರ್ವಾದ ತಗೋ, ಹೋಗು. ಚೆನ್ನಾಗಿರ ಮಗಳು, ಚೆನ್ನಾಗಿ ಓದ್ಬೇಕು ಗೊತ್ತಾಯ್ತಾ? ಆ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ತಿನ್ಬೇಕು, ಓದ್ಬೇಕು. ಆಹಾ, ಇವಾಗ್ಲಿಂದನೇ ನಿನ್ ಬುದ್ಧಿ ಎಲ್ಲ ಹೇಳ್ಕೊಟ್ಬಿಡು ಅವಳಿಗೆ. ಓದ್ಬೇಕು. ಖುಷಿ ಬಾ, ಸ್ಕೂಲಿಗೆ ಲೇಟ್ ಆಗ್ತಿದೆ, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ಮೇಡಮ್ ಅವರೇ, ನಾನಿದ್ದೀನಲ್ಲ, ನಾನು ಬಿಡ್ತೀನಿ ಬಿಡಿ. ಹೌದು ಭಾವನಾ, ನೀನ್ ಆಫೀಸ್ಗೆ ಹೋಗ್ಬೇಕಲ್ವಾ, ತಡ ಆಗತ್ತೆ. ಸಿದ್ದು ಬಿಡ್ತಾನ್ ಬಿಡು. ಸಿದ್ದು, ನೀನ್ ಕರ್ಕೊಂಡು ಹೋಗಪ್ಪ. ಸರಿ ಮಧುಮ. ಮಧುಮ, ಹೋಗೋಣ. ಎಲ್ರಿಗೂ ಬಾಯ್ ಮಾಡು. ಬಾಯ್. ಇವತ್ತಿಗೆ ಇವಳ್ದು ತರಲೆ ಎಲ್ಲ ಮುಗ್ದೋಯ್ತು. ಏನಿದ್ರು ಓದು ಓದು ಅಷ್ಟೇ ಇನ್ಮೇಲಿಂದ. ಅಯ್ಯಯ್ಯಯ್ಯ ರಾಮ, ಇದೇನ್ರಿ ಹೀಗೆ ಕೂತಿದ್ದೀರಾ? ಮನೇಲಿ ಎಲ್ಲರೂ ಹೊರಡೋದಕ್ಕೆ ರೆಡಿಯಾಗಾಯ್ತು. ಏನಾಗಿದೆ ನಿಮಗೆ? ನಾನು ರೆಡಿ ಆಗ್ಬೇಕಿತ್ತು ಕಣ, ಆದ್ರೆ ಮೇಸ್ತ್ರಿ ಬರ್ತೀನಿ ಅಂತ ಹೇಳಿದಾನೆ. ದುಡ್ಡಿಲ್ವಲ್ಲ, ಅವನಿಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಯೋಚನೆ ಮಾಡೋಂಥದ್ದು ಏನ್ರಿ ಇದೆ? ಹೀಗೀಗಾಗಿದೆ, ಮನೆ ಕಟ್ಟೋದನ್ನ ಸ್ವಲ್ಪ ಮುಂದಕ್ಕೆ ಹಾಕ್ತಿದೀವಿ ಅಂತ ಹೇಳಿದ್ರಾಯ್ತಪ್ಪ. ನಾನು ನೆನ್ನೆನೇ ಹೇಳಿಲ್ವನೆ, ಆಗ ಹೇಳಕ್ಕಾಗಲ್ಲ ಅಪಶಕನ ಅಂತ, ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ. ಅಪ್ಶಕ್ನ ಅಂದ್ಬಿಟ್ರಿ ಸರಿ. ಕೈಯಲ್ಲಿ ಕಾಸಿಲ್ದೆ ಮನೇನ ಹೆಂಗ್ರಿ ಕಟ್ಸಕ್ಕಾಗತ್ತೆ? ಯಾರ್ದಾರು ಮನೆ ಕನ್ನ ಹಾಕ್ಬೇಕಾಗತ್ತಷ್ಟೇ. ಕನ್ನ ಯಾಕೆ ಹಾಕ್ಬೇಕು? ಒಂದು ಐಡಿಯಾ. ಏನಪ್ಪ ಅದು? ನಾನು PF ಲೋನ್ ಮಾಡಿಸ್ಬಿಡ್ತೀನಿ. PF ಲೋನ? ಹಾಂ, ಏನ್ರಿ ಅದು? ಅದು ನನ್ನ ಕೊನೆಗಾಲಕ್ಕಾಗಲಿ ಅಂತ PF ದುಡ್ಡನ್ನ ಹಾಗೆ ಎತ್ತಿಟ್ಟಿದ್ದೆ, ಅದ್ರ ಮೇಲೆ ಲೋನ್ ಮಾಡಿಸ್ಬೋದು. ನಮ್ಮ ಮ್ಯಾನೇಜರ್ ಮೂಡ್ ನೋಡಿಕೊಂಡು ಅವನ ಹತ್ರ ಮಾತಾಡ್ತೀನಿ. ಇಲ್ಲಾಂದರೆ ಲೋನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಲೆಕ್ಕಾಚಾರ ತಪ್ಪಿಬಿಡ್ತಾನೆ. ಸರಿ, ಅದೇನು ಮಾಡ್ತಿರೋ ಮಾಡಿ, ಮೊದಲು ಎದ್ದು ರೆಡಿಯಾಗಿ ಹೇಳಿ. ಲೇಟ್ ಆಯ್ತು. ಬೇಬಿ, ಏನ್ ಮಾಡ್ತಿದ್ಯಾ? ಇದು ಲೆಕ್ಕದ ಬುಕ್ಕು ಎಲ್ಲಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂಗಡಿ ಬಿಲ್ಸ್ ಎಲ್ಲ ಕಂಪ್ಯೂಟರ್ ಜನರೇಟೆಡ್ ತಾನೆ, ಬುಕ್ ಯಾಕೆ ಮೇಂಟೈನ್ ಮಾಡಬೇಕು? ಕಂಪ್ಯೂಟರ್ ಜನರೇಟೆಡ್. ಹ್ಞೂ, ಇದು ಕ್ಯಾಶ್ ದುಡ್ಡು ಕೊಡ್ತಾರೆ ಕಸ್ಟಮರ್ಸು, ಅದರದ್ದು ಲೆಕ್ಕ ಇಟ್ಕೋಬೇಕಲ್ಲ. ಬರ್ತಾ ಬರ್ತಾ ನನ್ನ ಯಜಮಾನ್ರು ಬಿಸ್ನೆಸ್ ಬಗ್ಗೆ ಎಷ್ಟೊಂದು ಪಂಟ್ರಾಗ್ಬಿಟ್ಟಿದಾರಪ್ಪ. ಬೇಬಿ, ಯಾಕೆ ನೋಡ್ತಿದ್ಯಲ್ಲ? ನಾನು ಒಡವೆ ನನ್ನ ಇಷ್ಟ, ಯಾಕೆ ನೋಡಬಾರ್ದ? ಏ, ನಿನ್ನ ನೋಡುವೆ ನಿನ್ನ ಇಷ್ಟ, ನೋಡು. ಆದರೆ ನೋಡೋರ್ ಕಣ್ಣು ಕೆಸರಾಗ್ಬಿಡುತ್ತೆ. ಹರಿ, ಏನ್ ಮಾತಾಡ್ತಿದ್ಯಾ? ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ಮೇಲೆ ಒಡವೆ ಕರೆಕ್ಟ್ ಆಗಿದ್ಯೋ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದು ನಂಗೆ ಮುಂಚಿಂದ ಅಭ್ಯಾಸನಪ್ಪ. ಹರಿ, ಇದೇನೋ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ನೋಡು. ಏನಿಲ್ಲ ಬೇಬಿ, ನಿನಗೆ ಹಾಗನ್ಸತ್ತೆ ಅಷ್ಟೇ, ಕರೆಕ್ಟಾಗೇ ಇದೆ. ಹಾಂ, ಇಲ್ಲ ಹರಿ, ಇಲ್ಲ, ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲ ಬೇಬಿ, ಅದು ನೀನು ತುಂಬ ದಿನ ಆಯ್ತಲ್ಲ ಇದನ್ನು ನೋಡಿ, ಅದಕ್ಕೆ ಹಾಗನ್ನಿಸ್ತಾ ಇರ್ಬೋದು ಅಷ್ಟೇ. ಹಾ, ಇರ್ಬೋದು. ಒಂದ್ಸಲಿ ಎಲ್ಲ ಒಡವೆಗೂ ಪಾಲಿಶ್ ಮಾಡಿಸಿದ್ರೆ. ಪಾಲಿಶ್ ಏನು ಮಾತಾಡ್ತಿದ್ಯಾ ಬೇಬಿ ನೀನು? ಪಾಲಿಶಾ? ಅಲ್ಲ ಬೇಬಿ, ಚಿನ್ನದ ರೇಟ್ ಎಷ್ಟು ಅಂತ ಗೊತ್ತಾ ನಿನಗೆ? ಜನ
ಚಿನ್ನ ತೊಗೊಳೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನೀನು ಚಿನ್ನನ ಪಾಲಿಷ್ ಮಾಡಿಸಿದ್ರೆ ಚಿನ್ನ ಸೌದು ಹೋಗಲ್ವಾ? ಏನು ಬೇಬಿ ನೀನು? ಎಷ್ಟು ಜವಾಬ್ದಾರಿಯಿಂದ ಮಾತಾಡ್ತಿದ್ಯಾ ಬೇಬಿ ನೀನು ಲೆಕ್ಕಾಚಾರದ ಬಗ್ಗೆ, ಅದು ಚಿನ್ನದ ವಿಚಾರದಲ್ಲಿ ಮಾತಾಡ್ತಿದ್ಯಾ. ಇದೇ ತರ ಸೇವಿಂಗ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಲೈಫು ಚೆನ್ನಾಗಿರುತ್ತೆ. ಲವ್ ಯು. ವೀಣಾ, ಅಳಿಯಂದ್ರು ಇಷ್ಟೊತ್ತಿಗಾಗ್ಲೇ ತಿಂಡಿ ಮಾಡ್ಬಿಡ್ತಿದ್ರೋ ಏನೋ. ಇವತ್ತು ಹೊತ್ತು ಬೇರೆ ಆಗೋಯ್ತು, ಏನ್ ಅನ್ಕೋತಾರೋ ಏನೋ. ವೆಂಕಿ, ಟೈಮ್ ಆಗೋಯ್ತು, ಕರಿ ಎಲ್ರೂ. ಸ್ಕೂಲಲ್ಲಿ ಬೆಲ್ ಹೊಡೆಯೋ ಥರ ನಮ್ಮ ಮನೆಯಲ್ಲಿ ತಿಂಡಿಗೆ ಊಟಕ್ಕೆ ಇವಂದೇ ಸೈರನ್. ವೆರಿ ಇಂಟ್ರೆಸ್ಟಿಂಗ್. ನೀವೇ ಮೆಚ್ಕೋಬೇಕು. ನಮಗಂತೂ ಕೇಳಿ 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 ಕಿವಿನ ಹೊಟ್ಟೋಗ್ಬಿಟ್ಟಿದೆ. ರೀ, ಅವನಿಗೆ ಶಬ್ದ ಮಾಡಿ ಕರೆದಿರ್ಲಿಲ್ಲ ಅಂದ್ರೆ ನೀವೆಲ್ಲರೂ ನಿಮ್ ರೂಮಲ್ಲೇ ಇರ್ತಿದ್ರಿ. ಒಳ್ಳೇದಾಯ್ತು. ಏನ್ ತಿಂಡಿ? ಚಿತ್ರಾನ್ನ. ಬಾ. ಸಾಕು, ಆಮೇಲೆ ಹಾಕು. ಇರೋ ಕೊಡ್ತೀನಿ. ಯಾಕೆ ಸರ್ಜನ್ ಮಾಡ್ತೀಯಾ? ತಿಂಡಿ ನೋಡೋದಿಲ್ಲ. ನಂಗೆ ಹೊಟ್ಟೆ ತಿಂತಾ ಇದ್ದೀನಿ, ನೀನು ತಿನ್ನೋ ಸುಮ್ಮನೆ. ಬನ್ನಿ. ಅಮ್ಮ, ಆ, ಸಿಂಚನ ಅಲ್ಲೇ ತಿಂತಾಳೆ. ಹೌದಾ? ಕೊಡಮ್ಮ ಅವಳಿಗೆ. ಜಾನು, ಚಟ್ನಿ ತಗೊಮ್ಮ. ಅಳಿಯಂದ್ರು ಕೊಡು. ಬೆಳಗ್ಗೆ ಹೊತ್ತು ನಮ್ಮನೆ ಹೀಗೆ ಗಜಿಬಿಜಿ ಅಂತ ಇರುತ್ತೆ, ನೀವು ಸಮಾಧಾನದಿಂದ ತಗೊಳ್ಳಿ. ನಮ್ಮನೆ ಅಂದಮೇಲೆ ನನಗೆ ಯಾವ ಸಂಕೋಚ ಹೇಳಿ. ಹರೀಶ, ಒಂದ್ ನಿಮಿಷ. ಸಿಂಚನ ಯಾವಾಗ್ಲೂ ಸಕ್ಕರೆ ಜೊತೆ ತಿಂತಾಳೆ. ಮಾವ, ಅತ್ತೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು, ಏನೇನು ಬೇಕು ಅನ್ನೋದನ್ನ ಎಷ್ಟು ಅಚ್ಚುಕಟ್ಟಾಗಿ ತಿಳ್ಕೊಂಡಿದಾರಲ್ಲ. ಅವಳಿಗೆ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾರಿಗೆ ಹಸಿವಾಗಿದೆ ಅಂತ. 5 ನಿಮಿಷದಲ್ಲಿ ಹೋಗಿ ಏನಾದರೂ ಮಾಡಿ ಬಡಿಸೋ ತನಕ ಅವಳಿಗೆ ಸಮಾಧಾನ ಇಲ್ಲ. ಅಮ್ಮ ಯಾವಾಗಲೂ ಹಾಗೇನೆ. ನಾನು ಚಿಕ್ಕವಳಾಗಿದ್ದಾಗ ಸ್ವಲ್ಪ ಡಲ್ ಆದ್ರೆ ಸಾಕು, ಏನಾದರೂ ತಿಂಡಿ ಮಾಡ್ಬಿಡೋಳು. ಅವಾಗ ನಾನೇನು ಮಾಡ್ತಿದ್ದೆ ಗೊತ್ತಾ? ನಾನು ಡಲ್ ಇರಲಿಲ್ಲ ಅಂದಿದ್ರು ಡಲ್ ಆಗಿರೋ ಥರ ನಾಟಕ ಮಾಡ್ತಿದ್ದೆ. ಆಗ ಅಮ್ಮ ರುಚಿಯಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಿ ಮುದ್ದು ಮಾಡೋಳು. ಇದೆಲ್ಲ ಚೆನ್ನಾಗಿ ಮಾಡ್ತಿದ್ದೆ ನೀನು. ಅಲ್ಲ, ಅವಳಿಗೆ ಬಡ್ಸಮ್ಮ. ಮನೇಲಿ ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಅದೇ ನನಗೆ ಖುಷಿ ಅಳಿಯಂದ್ರೆ. ಕೂಡು ಕುಟುಂಬದಲ್ಲಿ ಇಷ್ಟೊಂದು ಪ್ರೀತಿ ಸಿಗುತ್ತೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಇಷ್ಟೊಂದು ಖುಷಿ ಇದೆ ಅಂತ ನಂಗೆ ಇವಾಗಲೇ ಗೊತ್ತಾಗ್ತಿರೋದು ನೋಡಿ. ಹಾಗಂತ ನಾವೇನು ಜಗಳ ಮಾಡ್ಕೊಳ್ಳಲ್ಲ ಅಂತ ಏನಿಲ್ಲ, ನಮ್ಮ ನಡುವೆನೂ ಭಿನ್ನಾಭಿಪ್ರಾಯ ಬರ್ತವೆ. ಆದರೆ ಮಾತುಕತೆಯಲ್ಲಿ ಬಗೆಹರಿಸ್ಕೊಂಡು ಮುಂದುವರಿತೀವಿ. ಇದ್ರೇ ಒಂದು ಕುಟುಂಬಕ್ಕೆ ಬೆಲೆ, ಬಲಾಳಿ ಅಂದರೆ. ಯಾರು ಇವರು? ನೋಡೋದಿಕ್ಕೆ ಮಾತ್ಮ ಥರ ಕಾಣಿಸ್ತಿದ್ದಾರೆ.
ಮೊನ್ನೆ ನಾನು ಹೇಳಿದ್ನಲ್ಲ ಒಬ್ರು ಸ್ವಾಮೀಜಿ ಹತ್ರ ಹೋಗಿದ್ದೀನಿ ಅಂತ, ಅವರೇ ಇವರು ತ್ರಿಕಾಲಜ್ಞಾನಿಗಳು. ಇದ್ದಂಗೆ ಹೇಳೋವಂಥ ಜ್ಞಾನವಂತರು. ನಾವು ಹೇಳ್ದರೇ ಎಲ್ಲ ಅರ್ಥ ಮಾಡ್ಕೊಂಡು ಹೇಳ್ತಾರೆ. ನಮ್ಮೆಲ್ಲ ಪ್ರಶ್ನೆಗಳಿಗೂ ಅವ್ರ ಹತ್ರ ಉತ್ತರ ಐತೆ ಅಂತ ಮಹಿಮರು. ಹಾಗಾದ್ರೆ ನಮ್ಮನೆ ಕರೆದಿ ಪಾದ ಸೇವೆ ಮಾಡ್ಬೋದಾ? ನಾನು ಪ್ರಶ್ನೆಗಳು ಕೇಳಬೇಕು. ಹಂಗೆಲ್ಲ ಅವರು ಸುಲಭವಾಗಿ ಯಾರಿಗೂ ಸಿಗಲ್ಲ. ಶಶಿ, ಒಂದು ನಿಮಿಷ ಇರು, ಬರ್ತೀನಿ. ಸರಿ. ಹುಷಾರಾಗಿ ಹೋಗಿ ಬನ್ನಿ. ಸರಿ ಲಕ್ಷ್ಮಿ, ಬರ್ತೀನಿ. ಲಕ್ಷ್ಮಕ್ಕ, ಏನಾಯ್ತು ಸರ್ಸು? ಯಾಕೆ ಹೀಗೆ ಆತರವಾಗಿ ಬರ್ತಾ ಇದ್ಯಾ? ನಿಮ್ ಮನೆ ಮುಂದೆ ಅದೃಷ್ಟ ಹುಡ್ಕೊಂಬಂದೈತೆ. ಏನ್ ಹೇಳ್ತಿದ್ಯಾ ಸರ್ಸು? ನನ್ಗೇನು ಅರ್ಥ ಆಗ್ತಿಲ್ಲ. ನಿಮ್ ಮನೆ ಮುಂದೆ ತ್ರಿಕಾಲಜ್ಞಾನಿಗಳು ಬಂದು ನಿಂತಿದ್ದಾರೆ. ತ್ರಿಕಾಲಜ್ಞಾನಿಗಳ? ಅವ್ರ ಯಾಕೆ ನಮ್ಮನೆ ಹತ್ರ ಬಂದಿದ್ದಾರೆ? ನಿಮ್ ಕಷ್ಟ ಪರಿಹಾರಕ್ಕೆ ಅನ್ಕೊಳ್ಳಿ ಅಣ್ಣ, ಅವರು ಮಹಾಜ್ಞಾನಿಗಳು. ನಿಮ್ಮಲ್ಲಿ ಯಾವುದೇ ಪ್ರಶ್ನೆ ಇದ್ರೂ ಕೇಳಿ ಉತ್ತರ ಪಡ್ಕೋಬಹುದು. ಅವ್ರ ವಿಶೇಷ ಏನಂದ್ರೆ ನೇರವಾಗಿ ಉತ್ತರ ಕೊಡಲ್ಲ, ಮಾರ್ಮಿಕವಾಗಿ ಉತ್ತರ ಕೊಡ್ತಾರೆ. ಬುದ್ಧಿವಂತರಾಗಿ ನೀವೇ ಅವ್ರ ಉತ್ತರನ ಅರ್ಥ ಮಾಡ್ಕೋಬೇಕು. ಲಕ್ಷ್ಮಕ್ಕ, ಮನೆಗ್ ಬಂದಿರೋ ಭಾಗ್ಯನ ಕಾಲ್ ತೊಳೆದು ಒಳಗ್ ಕರ್ಕೊಳ್ಳಿ ಲಕ್ಷ್ಮಕ್ಕ. ವೀಣಾ, ವೀಣಾ, ಒಂಚೂರು ನೀರ್ ತಗೊಂಡ್ ಬಾಮ್ಮ. ರೀ, ಬನ್ನಿ ಬಾಮ್ಮ. ಶುಭವಾಗಲಿ. ವೀಣಾ, ದೀರ್ಘ ಸುಮಂಗಲಿ ಭವ. ಬನ್ನಿ ಲಕ್ಷ್ಮಕ್ಕ, ಬನ್ನಿ. ನಾನು ಬರ್ತೀನಿ. ಆಯ್ತು. ಬನ್ನಿ ಗುರುಗಳೇ. ಬನ್ನಿ ಗುರುಗಳೇ, ಬನ್ನಿ. ಮಂಗಳಾ, ಭಾವನಾ, ಹರಿ, ಸಿಂಚನಾ, ಒಂದು ಸ್ವಲ್ಪ ಬೇಗ ಬನ್ನಿ. ಗುರುಗಳೇ, ಇದು ನಮ್ಮ ಕುಟುಂಬ. ಗುರುಗಳು ತ್ರಿಕಾಲಜ್ಞಾನಿಗಳು. ಮೊದಲೇ ನಾನೆಲ್ಲ ಕಳ್ಕೊಂಡಿದ್ದೀನಿ. ಇನ್ನು ಇವ್ರು ಏನಾದ್ರು ತಗೊಂಡೋದ್ರೆ ನಾನೇನು ಮಾಡಲಿ? ನಾನು ರೂಮಲ್ಲಿ ಇರ್ತೀನಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತೇ ಆಗೋದಿಲ್ವಾ ನಿಮಗೆ? ತ್ರಿಕಾಲಜ್ಞಾನಿಗಳಂತೆ ಅವರು. ನಿಮ್ಮ ದುಡ್ಡು ಯಾರು ಕತ್ಕೊಂಡು ಹೋಗಿದ್ದಾರೆ ಅಂತಲೂ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸುಮ್ಮನೆ ರೀ. ಈ ತುಂಬು ಕುಟುಂಬದಲ್ಲಿ ಈ ಹುಂಬನಿಗೆ ಹೊಟ್ಟೆ ತುಂಬ ಊಟ ಹಾಕ್ತೀರಾ ತಾಯಿ? ಈಗಲೇ ತಂದೆ. ವೀಣಾ, ಬಾಮ್ಮ. ಅಪ್ಪ, ಯಾರಿದು? ತ್ರಿಕಾಲಜ್ಞಾನಿಗಳಮ್ಮ. ಅವರು ಗೊತ್ತಿಲ್ಲದೆ ಇರೋ ವಿಷಯನೇ ಇಲ್ಲ. ಅಪ್ಪ, ಈ ಥರ ಹೇಳ್ಕೊಂಡು ಇಷ್ಟೊಂದು ಜನ ಇದೇ ಥರ ಬಟ್ಟೆ ಹಾಕೊಂಡು ಬರ್ತಾರೆ. ದುಡ್ಡು ಹೊಡೆದ್ರೆ ಕಿತ್ಕೊಂಡು ಹೋಗೋದಕ್ಕೆ ಹುಷಾರಾಗಿರ್ಬೇಕು. ಅವ್ರನ್ನ ನೋಡೋದು ನಂಗೆ ಅನ್ನಿಸ್ತಿಲ್ಲ. ನೀನು ಎಲ್ಲರ ಮೇಲೂ ಅನುಮಾನ ಪಡ್ಬೇಡ. ಸ್ವಲ್ಪ ಸುಮ್ಮನೆ ಇರ್ತೀಯಾ?